ಈ ಮೂವಿಯಲ್ಲಿ ಒಂದು ಹುಡುಗಿಗೆ ವಿಚಿತ್ರವಾಗಿರೋ ಒಂದು ಎಬಿಲಿಟಿ ಇರುತ್ತೆ. ಅದೇನಪ್ಪಾ ಅಂದ್ರೆ ಬೇರೆಯವರ ತಲೆ ಮೇಲೆ ರೆಡ್ ಲೈನ್ಸ್ ನ ನೋಡೋ ಒಂದು ಎಬಿಲಿಟಿ. ಆ ರೆಡ್ ಲೈನ್ಸ್ ಏನನ್ನ ಇಂಡಿಕೇಟ್ ಮಾಡ್ತಾವಪ್ಪ ಅಂದ್ರೆ ಆ ಪರ್ಸನ್ ಎಷ್ಟು ಜನರ ಜೊತೆ ಮಿಂಗಲ್ ಆಗಿದ್ದಾನೆ ಅನ್ನೋದನ್ನ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಬ್ಬ ಪರ್ಸನ್ ಒಂದು ಹುಡುಗಿ ಜೊತೆ ರಿಲೇಶನ್ಶಿಪ್ ನ ಮೈಂಟೈನ್ ಮಾಡ್ತಿದ್ದಾನೆ ಅಂದ್ರೆ ಒಂದು ರೆಡ್ ಲೈನ್ ಇರುತ್ತೆ. ಅವನ ತಲೆ ಮೇಲೆ 4-5 ರೆಡ್ ಲೈನ್ಸ್ ಇದಾವಂದ್ರೆ ಅವನು ಅಷ್ಟು ಜನರ ಜೊತೆ ಮಿಂಗಲ್ ಆಗಿದ್ದಾನೆ ಅಂತ ಅರ್ಥ. ಈ ವಿಚಿತ್ರವಾಗಿರೋ ಒಂದು ಎಬಿಲಿಟಿ ನಮ್ಮ ಹೀರೋಯಿನ್ ಗೆ ಬರೋದಕ್ಕೆ ರೀಸನ್ ಏನು ಅಂತ ಎಬಿಲಿಟಿ ನಮ್ಮ ಹೀರೋಯಿನ್ ಗೆ ಮಾತ್ರನೇ ಆಯ್ತಾ? ಈ ಎಬಿಲಿಟಿ ಇಂದ ನಮ್ಮ ಹೀರೋಯಿನ್ ಗೆ ಪ್ರಾಬ್ಲಮ್ ಉಂಟಾಯ್ತಾ ಇಲ್ಲ ಹೊಸ ಪವರ್ಸ್ ಬಂದೈತೆ ಅಂತ ಫೀಲ್ ಆದ್ಲಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಎಸ್ ಲೈನ್ ಅಂತ. ಇದೊಂದು ಕೆ ಡ್ರಾಮಾ 2025 ಅಲ್ಲಿ ರಿಲೀಸ್ ಆಗಿರೋದು. ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಜೆ ಸ್ಟೋರಿ ವರ್ಲ್ಡ್ ಅಂತ ಇನ್ನೊಂದು ಚಾನಲ್ ಐತೆ. ತುಂಬಾ ದಿನಗಳಿಂದ ಸ್ವಲ್ಪ ಜನ ಕೇಳ್ತಾ ಇದ್ರು ಡೇ ಬೈ ಡೇ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡಿಬ್ರು ಅಂತ. ಒಂದೇ ಚಾನಲ್ ಅಲ್ಲಿ ಡೇ ಬೈ ಡೇ ವಿಡಿಯೋಸ್ ಹಾಕೋದಕ್ಕೆ ಬದಲು ಡೇ ಬೈ ಡೇ ವಿಡಿಯೋಸ್ ಬರುತ್ತೆ. ಬಟ್ ನೀವು 2 ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಅಲ್ಲಿ ಇಕ್ಕೋಬೇಕು. 2 ಚಾನಲ್ ಅಲ್ಲೂ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇನ್ನೊಂದು ಚಾನಲ್ ಲಿಂಕ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಶಿನ್ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ರೆಡ್ ಲೈನ್ಸ್ ನ ನೋಡೋ ಒಂದು ಎಬಿಲಿಟಿ ಈ ಹುಡುಗಿಗೆ ಇರುತ್ತೆ. ನಿಮ್ಗೆಲ್ಲ ಇಂತ ಒಂದು ಪವರ್ ಬಂದ್ರೆ ದೇವ್ರು ಕೊಟ್ಟ ವರ ಅಂತ ಅನ್ಕೊಂಡಿರ್ತೀರ. ಆದ್ರೆ ಈ ಹುಡುಗಿ ಮಾತ್ರ ಇದು ನನಗೆ ಪ್ರಾಬ್ಲಮ್ ಅಂತ ಫೀಲ್ ಆಗ್ತಿರ್ತಾಳೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಈ ಹುಡುಗಿಗೆ ಚಿಕ್ಕವಾಗಿಂದನೂ ಬೇರೆಯವರ ತಲೆ ಮೇಲೆ ರೆಡ್ ಲೈನ್ಸ್ ನ ನೋಡೋ ಒಂದು ಎಬಿಲಿಟಿ ಇರುತ್ತೆ. ಶಿನ್ ಚಿಕ್ಕವಾಗಿದ್ದಾಗ ಅವರ ತಂದೆ ಮೇಲೆ ಇರೋ ಒಂದು ರೆಡ್ ಲೈನ್ ನ ನೋಡ್ಬಿಟ್ಟು ಆ ಚಿಕ್ಕ ಹುಡುಗಿಗೆ ಏನೋ ಅರ್ಥ ಆಗದೆ ಒಂದು ಡ್ರಾಯಿಂಗ್ ಬುಕ್ ಅಲ್ಲಿ ಡ್ರಾಯಿಂಗ್ ನ ಬರೀತಾಳೆ. ಅದನ್ನ ಶಿನ್ ಅವರ ತಾಯಿ ಎತ್ಕೊಂತಾಳೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಚಿಕ್ಕ ಹುಡುಗಿಗೆ ಏನ್ ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ. ಅವರ ತಂದೆ ಮೇಲೆ ಇರೋ ಒಂದು ರೆಡ್ ಲೈನ್ ಇನ್ನೊಂದು ಹುಡುಗಿಗೆ ಹಾಗೆ ಅವರ ತಾಯಿಗೂ ಕೂಡ ಕನೆಕ್ಟ್ ಆಗೋ ರೀತಿಯಲ್ಲಿ ಡ್ರಾಯಿಂಗ್ ನ ಬರ್ದಿರ್ತಾಳೆ. ಶಿನ್ ಅವರ ತಾಯಿ ಆ ಡ್ರಾಯಿಂಗ್ ನ ನೋಡ್ಬಿಟ್ಟು ಅರ್ಥ ಮಾಡ್ಕೊಂತಾಳೆ, ನನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ನ ನನಗೆ ಗೊತ್ತಾಗ್ದಿರ ಮೈಂಟೈನ್ ಮಾಡ್ತಿದ್ದಾನೆ ಅಂತ. ಆ ಕೋಪದಲ್ಲಿ ಶಿನ್ ಅವರ ತಾಯಿ ಒಂದು ಕತ್ತಿನ ಎತ್ಕೊಂಡು ಹಸ್ಬೆಂಡ್ ನ ಚುಚ್ಚು ಬಿಡ್ತಾಳೆ. ಇದೇ ಒಂದು ದೃಶ್ಯನ ಆ ಚಿಕ್ಕ ಹುಡುಗಿ ಆಗಿರೋ ಶಿನ್ ಕೂಡ ನೋಡಿರ್ತಾಳೆ. ಶಿನ್ ತಾಯಿ ಅವರ ಹಸ್ಬೆಂಡ್ ನ ಚುಚ್ಚಿದ್ದಾದ್ಮೇಲೆ ಮಗಳ ಬಗ್ಗೆ ಒಂದು ಚೂರುನು ಕೂಡ ಕನ್ಸನ್ ಇರ್ದಿರ ಆ ಮಗುನ ಬಿಟ್ಟು ಹೊರಟೋಗ್ಬಿಟ್ಟಿರ್ತಾಳೆ. ಆವತ್ತಿಂದ ಶಿನ್ಗೆ ರಾತ್ರಿ ಹೊತ್ತು ಮಲಗಿದಾಗ ಅವರ ತಾಯಿ ಕೈಗಳು ರಕ್ತದಿಂದ ತುಂಬಿಕೊಂಡು ಆ ಹುಡುಗಿನ ಹಿಡ್ಕೊಳ್ಳೋ ರೀತಿಯಲ್ಲಿ ಕನ್ಸ್ ಬರ್ತಾ ಇರುತ್ತೆ. ಶಿನ್ ಇವಾಗ ದೊಡ್ಡವಳಾಗಿದ್ರು ಕೂಡ ಇವಾಗ ಕನ್ಸಲ್ಲಿ ಬಂದು ಭಯ ಪಡ್ತಿರ್ತಾಳೆ. ಶಿನ್ ಕಡೆ ನೋಡ್ತಿದ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಶಿನ್ಗೆ ಈ ಎಬಿಲಿಟಿ ಇರೋದು ಆ ಹುಡುಗಿಗೆ ಇಷ್ಟ ಇರೋದಿಲ್ಲ. ತುಂಬಾ ಜನರ ತಲೆ ಮೇಲೆ ಈ ರೆಡ್ ಲೈನ್ಸ್ ನ ನೋಡ್ಬಿಟ್ಟು ನನಗ್ ಮಾತ್ರನೇ ಯಾಕೆ ಈ ತರ ರೆಡ್ ಲೈನ್ಸ್ ಕಾಣಿಸ್ತಿದಾವೆ ಅಂತ ತುಂಬಾ ಸತಿ ಈ ಲೈಫ್ ನನಗೆ ಬೇಡ ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಬಿಲ್ಡಿಂಗ್ ಇಂದ ದುಮ್ಕೋದು, ಕೈನ ಕಟ್ ಮಾಡ್ಕೊಳ್ಳೋದು, ಈ ತರ ಡಿಫ್ರೆಂಟ್ ಆಗಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಹುಡುಗಿ ಎಷ್ಟೇ ಸತಿ ಸತ್ತೋಗೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆ ಹುಡುಗಿಗೆ ಸಾವ್ ಅನ್ನೋದೇ ಬರೋದಿಲ್ಲ. ಸೊ ಇವಾಗ ಶಿನ್ಗೆ ಏನು ಮಾಡೋದಕ್ಕಾಗದೆ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಒಂದು ಆಲೋಚನೆನ ಬಿಟ್ಟಾಕ್ಬಿಟ್ಟು ಇರ್ತಾಳೆ. ಶಿನ್ಗೆ ಆ ರೆಡ್ ಲೈನ್ಸ್ ನ ನೋಡೋದು ಅಷ್ಟೊಂದು ಇಷ್ಟ ಇರೋದಿಲ್ಲ. ಅದಕ್ಕೆ ಒಂದು ರೂಮ್ ಡೋರ್ ನೆಲ್ಲ ಕ್ಲೋಸ್ ಮಾಡಾಕ್ಬಿಟ್ಟು ಆಚೆಗಡೆ ಪ್ರಪಂಚ ನೋಡ್ಬಾರ್ದು ಅಂತ ವಿಂಡೋಸ್ ನೆಲ್ಲ ಕ್ಲೋಸ್ ಮಾಡಾಕಿ ಮನೆಯಲ್ಲೂ ಕೂಡ ಸನ್ ಗ್ಲಾಸಸ್ ನ ಹಾಕೊಂಡು ಯಾರನ್ನು ಮಾತಾಡಿಸ್ದೆ ಆಚೆಗಡೆ ಪ್ರಪಂಚದಲ್ಲಿ ಏನಾಗ್ತೈತೆ ಅಂತ ಬರೀ ಟಿವಿಯಿಂದ ಹಾಗೆ ಚಿಕ್ಕ ವಿಂಡೋ ಇಂದ ಮಾತ್ರ ನೋಡ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೀತಿರುವಾಗ ಒಂದು ದಿನ ಶಿನ್ ಇರೋ ಮನೆ ಪಕ್ಕದಲ್ಲೇ ಒಂದು ಹುಡುಗಿನ ಯಾರೋ ಹತ್ಯೆ ಮಾಡಿರ್ತಾರೆ. ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹಾನ್ ಅನ್ನೋ ಒಬ್ಬ ಡಿಟೆಕ್ಟಿವ್ ಅಲ್ಲಿಗೆ ಬರ್ತಾನೆ. ಆ ಹುಡುಗಿನ ಹತ್ಯೆ ಮಾಡಿದ್ದು ಯಾರು ಅಂತ ಚೆಕ್ ಮಾಡ್ತಿರುವಾಗ ಹಾನ್ ಕೊಲಿಗ್ ಅಲ್ಲಿಗೆ ಬಂದು ಸರ್ ಈ ಮನೆ ಪಕ್ಕದಲ್ಲಿರೋ ಒಬ್ಬ ವ್ಯಕ್ತಿ ಹೇಳ್ದ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಹೆಲ್ಮೆಟ್ ಹಾಕೊಂಡು ಈ ಪ್ಲೇಸ್ ಹತ್ರಕ್ಕೆ ಬಂದಿದ್ದಾನೆ ಅಂತ. ನಿಜ ಹೇಳ್ಬೇಕಂದ್ರೆ ಪಕ್ಕದ ಮನೆ ವ್ಯಕ್ತಿ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಆ ಹೆಲ್ಮೆಟ್ ಹಾಕೊಂಡಿರೋ ವ್ಯಕ್ತಿನೇ ಈ ಹುಡುಗಿನ ಹತ್ಯೆ ಮಾಡಿದ್ದಾನೆ ಅಂತ ಕೊಲಿಗು ಡಿಟೆಕ್ಟಿವ್ ಗೆ ಹೇಳ್ತಾಳೆ. ನಂತರ ಹಾನು ತನ್ನ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ಆ ಹುಡುಗಿನ ಯಾರು ಹತ್ಯೆ ಮಾಡಿದ್ದು ಮೇ ಬಿ ಪಕ್ಕದ ಮನೆಯವರು ಹೇಳಿರೋ ಪ್ರಕಾರ ಅನ್ನೋನ್ ಪರ್ಸನ್ ಹೆಲ್ಮೆಟ್ ಹಾಕೊಂಡ್ ಬಂದು ಹತ್ಯೆ ಮಾಡೋದ್ನ ಫಸ್ಟ್ ನಾನು ಆ ಅನ್ನೋನ್ ಪರ್ಸನ್ ಯಾರು ಅಂತ ತಿಳ್ಕೋಬೇಕು ಅಂತ ಡಿಸೈಡ್ ಆಗ್ತಾನೆ. ಇನ್ನೊಂದು ಕಡೆ ಶಿನ್ನು ತನ್ನ ಮನೆಯಲ್ಲಿ ಕುತ್ಕೊಂಡು ಪಕ್ಕದ ಮನೆ ಹುಡುಗಿನ ಯಾರು ಹತ್ಯೆ ಮಾಡಿದ್ದು ಅಂತ ನ್ಯೂಸ್ ಅಲ್ಲಿ ನೋಡ್ತಿರುವಾಗ ಹಿಂದ್ಗಡೆ ಯಾರೋ ಅನ್ನೋನ್ ವ್ಯಕ್ತಿ ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡು ಹತ್ಯೆ ನಡೆದಿರೋ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾ ಇರೋದನ್ನ ನೋಡ್ತಾಳೆ. ಶಿನ್ಗೆ ಅವನ್ನ ನೋಡಿದ್ದೆ ಸ್ವಲ್ಪ ಡೌಟ್ ಬರುತ್ತೆ. ಯಾಕಂದ್ರೆ ಅವನ ತಲೆ ಮೇಲೆ ಒಂದು ರೆಡ್ ಲೈನ್ ಮಾತ್ರನೇ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಜನರೇಷನ್ ಅಲ್ಲಿ ಒಂದು ಹುಡುಗಿ ಜೊತೆ ಮಾತ್ರನೇ ರಿಲೇಶನ್ಶಿಪ್ ನ ಮೈಂಟೈನ್ ಮಾಡ್ತಿರೋ ಹುಡುಗನ ನೋಡ್ಬಿಟ್ಟು ಸರ್ಪ್ರೈಸ್ ಫೀಲ್ ಆಗ್ತಾಳೆ, ಹಾಗೆ ಶಾಕ್ ಆಗ್ತಾಳೆ. ಹಾಗೆ ಶಿನ್ಗೆ ಒಂದು ಕಡೆ ಡೌಟ್ ಇರುತ್ತೆ, ಮೇ ಬಿ ಇದೇ ವ್ಯಕ್ತಿ ಆ ಹುಡುಗಿನ ಸಾಯಿಸ್ಬಿಟ್ಟು ಇರ್ಬೋದಲ್ವಾ ಅಂತ. ಅವತ್ತು ರಾತ್ರಿ ಶಿನ್ನು ವಿಂಡೋ ಮುಖಾಂತರ ಆಚೆಗಡೆ ನೋಡ್ತಿರುವಾಗ ಸಡನ್ ಆಗಿ ಯಾರೋ ಅನ್ನೋನ್ ವ್ಯಕ್ತಿ ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡು ಆ ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಶಿನ್ನು ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾಳೆ, ಯಾರು ಇವನ ತಲೆ ಮೇಲೆ ಒಂದೇ ರೆಡ್ ಲೈನ್ ಐತಲ್ವಾ, ಮೇ ಬಿ ಇದೇ ವ್ಯಕ್ತಿ ನಮ್ಮ ಮನೆ ಪಕ್ಕದಲ್ಲಿರೋ ಒಂದು ಹುಡುಗಿನ ಹತ್ಯೆ ಮಾಡಿರೋ
ಆಗಿರ್ಬೋದಾ ಅಂತ ಆಲೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಬಂದಿರೋ ಅನ್ನೋನ್ ವ್ಯಕ್ತಿ ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡು ಒಂದು ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ತಾನೆ. ಶಿನ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಮೇ ಬಿ ಇವನ ಅಪಾರ್ಟ್ಮೆಂಟ್ ಅಲ್ಲಿರೋ ಒಂದು ಹುಡುಗಿನ ಹತ್ಯೆ ಮಾಡೋದಕ್ಕೆ ಹೋಗ್ತಿದ್ದಾನ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿರೋ ಒಂದು ಹುಡುಗಿ ಅಂದ್ರೆ ಶಿನ್ಗೆ ತುಂಬಾ ಇಷ್ಟ. ಶಿನ್ ಯಾವಾಗ್ಲೂ ಮಾತಾಡಿರೋದಿಲ್ಲ, ಬಟ್ ಆ ಅಪಾರ್ಟ್ಮೆಂಟ್ ಅಲ್ಲಿರೋ ಒಂದು ಹುಡುಗಿ ಮಾತ್ರ ಶಿನ್ಗೆ ಯಾವಾಗ್ಲೂ ಫ್ರೂಟ್ಸ್ ನ ತಂದು ಕೊಡೋದು, ಡೋರ್ ಆಚೆ ಕಡೆ ಕುತ್ಕೊಂಡು ಶಿನ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಿರೋದನ್ನ ನಮ್ಮ ಹೀರೋಯಿನ್ ಗಮನಿಸಿರ್ತಾಳೆ. ಅದಕ್ಕೆ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ನೀವು ಹುಡುಕಾಡ್ತಾ ಇರೋ ಅನ್ನೋನ್ ಪರ್ಸನ್ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇರೋ ವ್ಯಕ್ತಿ ನಮ್ಮ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದಾನೆ ಅಂತ. ಬಟ್ ಈ ವಿಷಯ ಹೇಳೋದಕ್ಕೂ ಮೊದ್ಲೇ ಆ ಹೆಲ್ಮೆಟ್ ಹಾಕೊಂಡಿರೋ ಒಬ್ಬ ವ್ಯಕ್ತಿ ಹುಡುಗಿ ಇರೋ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗಿ ಹೆಲ್ಮೆಟ್ ನ ತೆಗೆದಾಕಿ ಆ ಹುಡುಗಿ ಜೊತೆ ರೊಮ್ಯಾಂಟಿಕ್ ಮೂಡ್ ಗೆ ಹೋಗ್ತಾನೆ. ಇದನ್ನ ನೋಡಿ ಶಿನ್ನ ಅನ್ಕೊಂತಾಳೆ, ನಾನ್ ತಪ್ಪಾಗಿ ತಿಳ್ಕೊಂಡಿದ್ದೆ, ಇವರಿಬ್ರು ಇವಾಗ ರಿಲೇಶನ್ಶಿಪ್ ಅಲ್ಲಿ ಇದಾರ ಅಂತ. ಪೊಲೀಸರಿಗೆ ಕಾಲ್ ಮಾಡಿರ್ತಾಳಲ್ವಾ, ಈ ವಿಷಯನ ಪೂರ್ತಿಯಾಗಿ ಹೇಳ್ದಿರಾನೆ ಫೋನ್ ನ ಕಟ್ ಮಾಡಾಕ್ ಬಿಡ್ತಾಳೆ. ಅವತ್ತು ರಾತ್ರಿ ಶಿನ್ ಮಲ್ಕೊಂಡಿರುವಾಗ ಒಂದು ಇಲ್ಯೂಷನ್ ಅನ್ನೋದು ಬರುತ್ತೆ. ಅದರಲ್ಲಿ ತುಂಬಾ ಲಸ್ಟ್ ಇಂದ ತುಂಬಿಕೊಂಡಿರೋ ರೆಡ್ ಲೈನ್ಸ್. ಆ ರೆಡ್ ಲೈನ್ಸ್ ಮಧ್ಯೆ ಶಿನ್ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಈ ರೆಡ್ ಲೈನ್ಸ್ ಮಧ್ಯೆಯಿಂದ ಹೇಗೆ ತಪ್ಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾಳೆ. ಆದ್ರೂ ಕೂಡ ಆ ಹುಡುಗಿ ಕೈಯಲ್ಲೇ ಆಗೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಡಿಟೆಕ್ಟಿವ್ ಹಾನ್ಗೆ ಕೊಲಿಗೂ ಫೋನ್ ಮಾಡಿ ರಾತ್ರಿ ಒಂದು ಹುಡುಗಿ ಸಸ್ಪಿಷಿಯಸ್ ಆಗಿ ಕಾಲ್ ಮಾಡಿದ್ಲು. ನೀವೆಲ್ಲರೂ ಹುಡುಕ್ತಾ ಇರೋ ಹೆಲ್ಮೆಟ್ ವ್ಯಕ್ತಿ ನಮ್ಮ ಮನೆ ಹತ್ರ ಬಂದಿದ್ದಾನೆ ಅಂತ. ಬಟ್ ಏನೋ ಗೊತ್ತಿಲ್ಲ, ಸಡನ್ ಆಗಿ ಕಾಲ್ ನ ಕಟ್ ಮಾಡಾಕ್ ಬಿಟ್ಲು. ನೀನ್ ಒಂದ್ಸತಿ ಹೋಗಿ ಆ ಹುಡುಗಿನ ಮಾತಾಡ್ಸು ಅಂತ ಅಡ್ರೆಸ್ ಕೊಡ್ತಾನೆ. ಅಡ್ರೆಸ್ ನ ಚೆಕ್ ಮಾಡಿದ್ಮೇಲೆ ಹಾನ್ಗೆ ಗೊತ್ತಾಗುತ್ತೆ ಅವನಿರೋ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಶಿನ್ನು ಕೂಡ ಇದ್ದಾಳೆ ಅಂತ. ನೆಕ್ಸ್ಟ್ ಸೆಕೆಂಡ್ ಗೆ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗಿ ಡೋರ್ ನ ನಾಕ್ ಮಾಡ್ತಾ ಇರ್ತಾನೆ. ಶಿನ್ನು ಯಾರಪ್ಪ ಬಂದಿರೋದು ಅಂತ ಡೋರ್ ಹತ್ರ ಬಂದು ಚಿಕ್ಕ ರಂಧ್ರದ ಮುಖಾಂತರ ನೋಡಿದಾಗ ಹಾನ್ ತಲೆ ಮೇಲೆ ತುಂಬಾ ರೆಡ್ ಲೈನ್ಸ್ ನ ಗಮನಿಸ್ತಾಳೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಹಾನ್ ಒಬ್ಬ ಡಿಟೆಕ್ಟಿವ್ ಆಗಿದ್ರು ಕೂಡ ಅವನು ತುಂಬಾ ಹುಡುಗಿರ್ ಜೊತೆ ರಿಲೇಶನ್ಶಿಪ್ ನ ಮೈಂಟೈನ್ ಮಾಡ್ತಿದ್ದಾನೆ ಅಂತ. ಅವರ ಕೊಲೀಗ್ಸ್ ಜೊತೆ ಅವಾಗಿಂದ ಅವಾಗ ಕೆಲಸ ಮುಗಿಸ್ತಾ ಇರ್ತಾನೆ. ಬಟ್ ಯಾವತ್ತೂ ಸೀರಿಯಸ್ ರಿಲೇಶನ್ಶಿಪ್ ಗೆ ಹೋಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿಚುವೇಶನ್ಶಿಪ್, ಫ್ಲಟೇಶನ್ಶಿಪ್ ನ ಮಾತ್ರ ಮಾಡ್ತಾ ಇರ್ತಾನೆ. ಹಾನು ಡೋರ್ ನ ಎಷ್ಟೇ ನಾಕ್ ಮಾಡಿದ್ರು ಕೂಡ ಶಿನ್ನು ಡೋರ್ ಓಪನ್ ಮಾಡೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಶಿನ್ ಅವರ ಮನೆ ಮೇಲೆ ವಾಸ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದ್ಬಿಟ್ಟು ಆ ಡೋರ್ ನ ಎಷ್ಟೇ ನಾಕ್ ಮಾಡಿದ್ರು ಕೂಡ ಆ ಹುಡುಗಿ ಡೋರ್ ಓಪನ್ ಮಾಡೋದಿಲ್ಲ. ನಾನು ತುಂಬಾ ದಿನಗಳಿಂದ ನೋಡ್ತಾ ಇದ್ದೀನಿ, ಆ ಹುಡುಗಿ ಆ ರೂಮ್ ನ ಬಿಟ್ಟು ಆಚೆಗಡೆ ಬಂದಿಲ್ಲ. ನಿಜ ಹೇಳ್ಬೇಕಂದ್ರೆ ಆ ಹುಡುಗಿ ಮನೆ ಕಸನು ಕೂಡ ನಾವೇ ಯಾರೋ ಒಬ್ರು ಎತ್ಕೊಂಡು ಹೋಗಿ ಬಿಸಾಕ್ ಬಿಡ್ತೀವಿ. ಆ ಹುಡುಗಿ ಮಾತ್ರ ಮನೆ ಬಿಟ್ಟು ಆಚೆಗಡೆ ಬರೋದಿಲ್ಲ. ನೀವು ಅಷ್ಟೊಂದು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆದ್ರೂ ಕೂಡ ಹಾನು ಶಿನ್ ಹತ್ರ ಇವತ್ತು ಮಾತಾಡ್ಲೇ ಹೋಗ್ಬೇಕು ಅಂತ ಡೋರ್ ನ ನಾಕ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಹೆಲ್ಮೆಟ್ ಹಾಕೊಂಡ್ ಬಂದಿರೋ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕು ಅಂತ. ಶಿನ್ ತುಂಬಾ ಹೊತ್ತು ಆ ಡೋರ್ ನ ನಾಕ್ ಮಾಡೋದಿಲ್ಲ. ಲಾಸ್ಟ್ ಗೆ ಇವನ್ಗೆ ಏನೋ ಒಂದು ಹೇಳಿಲ್ಲ ಅಂದ್ರೆ ಇವನ್ ಇಲ್ಲೇ ಸೆಟ್ಲ್ ಆಗೋ ತರ ಇದ್ದಾನೆ ಅಂತ ಚಿಕ್ಕದಾಗಿ ಡೋರ್ ಓಪನ್ ಮಾಡಿ, ಸಾರಿ ನಾನು ರಾತ್ರಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಆ ಹೆಲ್ಮೆಟ್ ಹಾಕೊಂಡ್ ಬಂದಿರೋ ವ್ಯಕ್ತಿ ಬಂದ್ಬಿಟ್ಟು ನನ್ನ ಪಕ್ಕ ಅಪಾರ್ಟ್ಮೆಂಟ್ ಅಲ್ಲಿರೋ ಒಂದು ಹುಡುಗಿ ಬಾಯ್ ಫ್ರೆಂಡ್, ನಾನೇ ತಪ್ಪಾಗಿ ತಿಳ್ಕೊಂಡು ನಿಮ್ಗೆ ಕಾಲ್ ಮಾಡಿದ್ದು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಹಾನ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅದೇ ದಿನ ರಾತ್ರಿ ಶಿನ್ ಮನೆಯಲ್ಲಿದ್ದಾಗ ರೂಮ್ ಆಚೆಗಡೆ ಸ್ವಲ್ಪ ಶಬ್ದ ಆಗುತ್ತೆ. ಯಾರಪ್ಪ ಈ ಟೈಮ್ ಅಲ್ಲಿ ಆಚೆಗಡೆ ಹೋಗ್ತಿರೋದು ಅಂತ ಡೋರ್ ಹತ್ರಕ್ಕೆ ಬಂದು ಚಿಕ್ಕ ರಂಧ್ರದಿಂದ ನೋಡಿದಾಗ ಅಲ್ಲೊಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಅವನ ತಲೆ ಮೇಲೇನು ಕೂಡ ಒಂದು ರೆಡ್ ಲೈನ್ ಮಾತ್ರನೇ ಇರುತ್ತೆ. ಇನ್ನೊಂದು ಕಡೆ ಹಾನು ಅವನ ಫ್ರೆಂಡ್ ಜೊತೆ ಕುತ್ಕೊಂಡು ಅವನು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಒಂದು ಕೇಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿರುವಾಗ ನಮ್ಗೆ ಗೊತ್ತಾಗುತ್ತೆ ಆ ಸಿಟಿಯಲ್ಲಿ ನಮ್ಮ ಶಿನ್ ಅವರ ಮನೆ ಪಕ್ಕದಲ್ಲಿ ಯಾವ ತರ ಹತ್ಯೆ ನಡೆದಿರುತ್ತಾ ಅದೇ ತರ ಆ ಸಿಟಿಯಲ್ಲಿ ಇನ್ನ 2-3 ಹತ್ಯೆಗಳು ನಡೆದಿದಾವೆ. ಅದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಅದು ಹುಡುಗಿರ್ ಮೇಲೆನೆ ಹತ್ಯೆ ನಡೆದೈತೆ. ಈ ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡ್ತಿರೋದು ಯಾರು ಅಂತ ಕರೆಕ್ಟ್ ಆಗಿ ಚೆಕ್ ಮಾಡಿದಾಗ ಆ ಹೆಣ್ಣು ಮಕ್ಕಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರೋ ಒಂದು ಕಾಮನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಒಬ್ಬ ಹೈಸ್ಕೂಲ್ ಟೀಚರು ಅಂತ ಅವನ ಫ್ರೆಂಡ್ ಹೇಳ್ತಾನೆ. ಹಾನ್ ಅವನ ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಹಾನ್ಗೆ ಅರ್ಥ ಆಗುತ್ತೆ ಅದು ಬೇರೆ ಯಾರು ಅಲ್ಲ. ಹಾನ್ ಶಿನ್ ಹತ್ರ ಮಾತಾಡೋದಕ್ಕೆ ರೂಮ್ ಹತ್ರ ಹೋದಾಗ ಹಾನ್ ಹತ್ರಕ್ಕೆ ಒಬ್ಬ ಅನ್ನೋನ್ ಪರ್ಸನ್ ಬಂದು ಆ ಹುಡುಗಿ ಆ ರೂಮ್ ಇಂದ ಆಚೆಗಡೆ ಬರಲ್ಲ ಅಂತ ಹೇಳಿರ್ತಾನಲ್ಲ, ಅದೇ ವ್ಯಕ್ತಿ ಈ ಹೈಸ್ಕೂಲ್ ಟೀಚರ್ ಆಗಿರ್ತಾನೆ. ನಂತರ ಹಾನ್ ಫ್ರೆಂಡ್ ಈ ಟೀಚರ್ ನ ಒಂದ್ಸತಿ ಮಾತಾಡ್ಸ್ಕೊಂಡ್ ಬರ್ತೀನಿ, ಇವನ್ಗೂ ಹತ್ಯೆ ನಡೆದಿರೋದಕ್ಕೂ ಏನಾದ್ರೂ ಸಂಬಂಧ ಆಯ್ತಾ ಅಂತ ಆ ಟೀಚರು ವಾಸ ಮಾಡ್ತಾ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾನೆ. ಅವನ ಮನೆ ಡೋರ್ ಆಲ್ರೆಡಿ ಓಪನ್ ಅಲ್ಲೇ ಇರುತ್ತೆ. ಸ್ವಲ್ಪ ಭಯದಿಂದನೇ ಆ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆಗೆ ಹೋಗಿ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲಿ ಯಾರು ಕಾಣಿಸೋದಿಲ್ಲ. ಟಾರ್ಚ್ ಲೈಟ್ ನ ಮೇಲೆಗೆ ಹಾಕಿ ನೋಡಿದಾಗ ಆ ಗೋಡೆ ಫುಲ್ ರೆಡ್ ಕಲರ್ ಇಂದ ತುಂಬಿಕೊಂಡಿರುತ್ತೆ. ಫ್ರೆಂಡ್ ಗೆ ತುಂಬಾ ಭಯ ಸ್ಟಾರ್ಟ್ ಆಗಿ ಹಾನ್ ಗೆ ಕಾಲ್ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಟೀಚರ್ ಅಲ್ಲಿಗೆ ಬಂದು ಆ ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇದರಿಂದ ಫ್ರೆಂಡ್ ಗೆ ಸ್ವಲ್ಪ ಗಾಯಗಳಾಗ್ತವೆ. ನಂತರ ಟೀಚರ್ ಆ ಫ್ರೆಂಡ್ ನ ಒಂದು ಚೇರ್ ಗೆ ಕಟ್ಟಾಕಿ ಒಂದು ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡು ಅವನ ಮನೆ ಪಕ್ಕದಲ್ಲಿರೋ ಒಂದು ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿನ್ಗೆ ರಾತ್ರಿ ಮಲಗೋದಕ್ಕೂ ಮೊದಲು ವಿಂಡೋ ಕಡೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಮಲಗೋ ಒಂದು ಅಭ್ಯಾಸ ಇರುತ್ತೆ. ಈ ಟೀಚರ್ ಹೆಲ್ಮೆಟ್ ನ ಹಾಕೊಂಡು ಹೋಗ್ತಾ ಇರೋದನ್ನ ಶಿನ್ನು ನೋಡ್ತಾಳೆ. ಅವನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಶಿನ್ಗೆ ಅರ್ಥ ಆಗುತ್ತೆ ಅವನ ತಲೆ ಮೇಲೇನು ಕೂಡ ಒಂದು ರೆಡ್ ಲೈನ್ ಐತೆ. ಆ ರೆಡ್ ಲೈನ್ ಬಂದ್ಬಿಟ್ಟು ಶಿನ್ಗೆ ಫ್ರೂಟ್ಸ್ ಕೊಟ್ಟಿರ್ತಾಳಲ್ವಾ ಆ ಹುಡುಗಿಗೆ ಕನೆಕ್ಟ್ ಆಗಿರುತ್ತೆ. ಶಿನ್ಗೆ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗಿ ಆ ಹುಡುಗಿ ಇವಾಗ ಡೇಂಜರ್ ಅಲ್ಲಿದ್ದಾಳೆ ಅಂತ ಫೀಲ್ ಆಗಿ ಮನೆಯಲ್ಲಿರೋ ಚಿಕ್ಕ ಕತ್ತಿ ಹಾಗೆ ಸನ್ ಗ್ಲಾಸಸ್ ನ ಎತ್ಕೊಂಡು ನೈಬರ್ ಹುಡುಗಿನ ಕಾಪಾಡಬೇಕು ಅಂತ ಫಸ್ಟ್ ಟೈಮ್ ಆಚೆಗೆ ಬರ್ತಾಳೆ. ತುಂಬಾ ದಿನಗಳಿಂದ ಆ ಹುಡುಗಿ ಆಚೆಗೆ ಬರದೇ ಇರೋ ಒಂದು ರೀಸನ್ಗೆ ಆ ಹುಡುಗಿ ಕೈಯಲ್ಲಿ ಕರೆಕ್ಟ್ ಆಗಿ ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು
ರೋಡ್ ಹತ್ರಕ್ಕೆ ಬರ್ತಾಳೆ. ಆದ್ರೆ ಪ್ಯಾನಿಕ್ ಅಟ್ಯಾಕ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಇನ್ನೊಂದು ಕಡೆ ಶಿನ್ ನೈಬರು ಮನೆಯಲ್ಲಿದ್ದಾಗ ಅವಳ ಮನೆ ಡೋರು ಯಾರೋ ನಾಕ್ ಮಾಡ್ದಂಗೆ ಶಬ್ದ ಬರೋದ್ರಿಂದ ಮೇ ಬಿ ನನ್ನ ಬಾಯ್ ಫ್ರೆಂಡ್ ಬಂದಿರ್ಬೋದು ಅಂತ ತುಂಬಾ ಖುಷಿಯಿಂದ ಹೋಗಿ ಡೋರ್ ಓಪನ್ ಮಾಡ್ತಾಳೆ. ಆದ್ರೆ ಈ ಹುಡುಗಿಗೆ ಗೊತ್ತಿಲ್ವಲ್ಲ ಆ ಬ್ಲಾಕ್ ಕಲರ್ ಹೆಲ್ಮೆಟ್ ಹಾಕೊಂಡಿರೋದು ಟೀಚರ್ ಅಂತ. ಆ ಟೀಚರ್ ಬ್ಲಾಕ್ ಕಲರ್ ಹೆಲ್ಮೆಟ್ ನ ರಿಮೂವ್ ಮಾಡ್ದಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಈ ನೈಬರ್ಗೆ ಇವನು ಪ್ರೆಸೆಂಟ್ ಬಾಯ್ ಫ್ರೆಂಡ್ ಅಲ್ಲ, ಎಕ್ಸ್ ಬಾಯ್ ಫ್ರೆಂಡ್ ಅಂತ. ಟೀಚರ್ ಈ ಹುಡುಗಿ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡ್ತಾನೆ. ನನ್ನ ಎಕ್ಸ್ ಇಷ್ಟು ಜನರ ಜೊತೆ ಮಿಂಗಲ್ ಆಗಿದ್ದಾಳ ಅಂತ ತುಂಬಾ ಕೋಪದಿಂದ ಈ ಹುಡುಗಿನ ಸಾಯಿಸ್ಬಿಡ್ಬೇಕು ಅಂತ ಕತ್ತಿಸುತ್ತಾ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಶಿನ್ ಅಲ್ಲಿಗೆ ಬಂದು ನೀನ್ ಆ ಹುಡುಗಿನ ಬಿಡ್ಲಿಲ್ಲ ಅಂದ್ರೆ ನನ್ನ ಕೈಯಲ್ಲಿರೋ ಒಂದು ಕತ್ತಿಯಿಂದ ನಿನ್ನ ಚುಚ್ಚಿ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ. ಆದ್ರೆ ಟೀಚರ್ ಭಯ ಪಡದೆ ನಿಧಾನವಾಗಿ ಶಿನ್ ಹತ್ರಕ್ಕೆ ಬಂದು ಶಿನ್ ಕೈಯಲ್ಲಿರೋ ಒಂದು ಕತ್ತಿನ ಎತ್ಕೊಂಡು ಶಿನ್ಗೆ ಚುಚ್ಚುತ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಡಿಟೆಕ್ಟಿವ್ ಆಫೀಸರ್ ಆಗಿರೋ ಹಾನು ಶಿನ್ ಅವರ ಮನೆಗೆ ಬರ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಶಿನ್ ಅಲ್ಲಿಗೆ ಬರೋದಕ್ಕೂ ಮೊದ್ಲೇ ಪೊಲೀಸರಿಗೆ ಕಾಲ್ ಮಾಡಿರ್ತಾಳೆ ಅಂತ. ಹಾನ್ ಶಿನ್ ಅವರ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗಿ ಈ ಹುಡುಗಿ ಎಲ್ಲಿದ್ದಾಳೆ ಅಂತ ಚೆಕ್ ಮಾಡ್ತಿರುವಾಗ ಅದೇ ಬಿಲ್ಡಿಂಗ್ ಆಪೋಸಿಟ್ ಅಲ್ಲಿ ಹಾನ್ ವಿಂಡೋ ಮುಖಾಂತರ ನೋಡಿದಾಗ ಟೀಚರ್ ಶಿನ್ನು ಇರೋದನ್ನ ನೋಡ್ತಾನೆ. ಟೀಚರ್ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನ ಹಾನ್ ನೋಡ್ಬಿಟ್ಟು ಅವನಿರೋ ವಿಂಡೋ ಮುಖಾಂತರನೇ ಗನ್ ಎತ್ಕೊಂಡು ಆ ಟೀಚರ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಹಾನ್ ಆ ಟೀಚರ್ ಹತ್ರ ಬರೋದಷ್ಟಿಗೆ ಟೀಚರ್ ಕಣ್ಣಿಗೆ ಕಾಣ್ತಾ ಇರೋ ರೆಡ್ ಲೈನ್ಸ್ ಅನ್ನೋದು ಮಾಯ ಆಗೋಗ್ಬಿಡ್ತವೆ. ನಂತರ ಅಲ್ಲಿಗೆ ಬಂದಿರೋ ಪೊಲೀಸ್ ಆಫೀಸರ್ಸ್ ಹಾಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಶಿನ್ಗೆ ಚಿಕಿತ್ಸೆ ಕೊಡ್ತಾರೆ. ಆ ಸತ್ತೋಗಿರೋ ಟೀಚರ್ ಹತ್ರ ಇರೋ ಒಂದು ಸ್ಪೆಕ್ಸ್ ನ ಶಿನ್ ಎತ್ಕೊಂಡಿರ್ತಾಳೆ. ಆವಾಗ ಶಿನ್ಗೆ ಅರ್ಥ ಆಗುತ್ತೆ ಈ ಭೂಮಿಯಲ್ಲಿ ನಾನ್ ಮಾತ್ರನೇ ಈ ರೆಡ್ ಲೈನ್ಸ್ ನ ನೋಡ್ತಿಲ್ಲ, ಈ ಟೀಚರ್ ಕೂಡ ನೋಡ್ತಿದ್ದಾನೆ ಅಂತ. ಶಿನ್ ಅವತ್ತು ರಾತ್ರಿ ಒಂದು ಬಿಲ್ಡಿಂಗ್ ಮೇಲೆ ಹತ್ತಿ ಒಬ್ಳೆ ಕೂತ್ಕೊಂಡು ನನಗಿರೋ ಈ ಸ್ಪೆಷಲ್ ಎಬಿಲಿಟಿಯಿಂದ ನಾನು ತುಂಬಾ ಜನರನ್ನ ಕಾಪಾಡಬಹುದು ಅಂತ ಆಲೋಚನೆ ಮಾಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಹುಡುಗಿ ಮೊಬೈಲ್ಗೆ ಅನ್ನೋನ್ ನಂಬರ್ ಇಂದ ಒಂದು ಮೆಸೇಜ್ ಬರುತ್ತೆ. ಅದು ಯಾರು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿರೋದಿಲ್ಲ. ಶಿನ್ ನಿನ್ನ ಹಾಗೆ ನನಗೂನು ಕೂಡ ಬೇರೆಯವರ ತಲೆ ಮೇಲೆ ರೆಡ್ ಲೈನ್ಸ್ ನ ನೋಡೋ ಒಂದು ಎಬಿಲಿಟಿ ಐತೆ. ನಾನು ಯಾರು ಅಂತ ತಿಳ್ಕೊಬೇಕು ಅಂತ ನಿನಗೆ ಆಸೆ ಇದ್ರೆ ಹೈಸ್ಕೂಲ್ಗೆ ಬಂದು ತಿಳ್ಕೊ ಅಂತ ಆ ಮೆಸೇಜ್ ಅಲ್ಲಿ ಇರುತ್ತೆ. ಅದೇನೋ ಗೊತ್ತಿಲ್ಲ ಶಿನ್ಗೆ ಆ ಮೆಸೇಜ್ ನೋಡ್ದಾಗ್ಲಿಂದ ಈ ಎಬಿಲಿಟಿ ಇರೋ ವ್ಯಕ್ತಿನ ನೋಡ್ಲೇಬೇಕು, ನಾನು ಹೈಸ್ಕೂಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಇನ್ನೊಂದು ಕಡೆ ಹಾನು ತನ್ನ ಇನ್ವೆಸ್ಟಿಗೇಷನ್ ನ ಕಂಟಿನ್ಯೂ ಮಾಡ್ತಿರ್ತಾನೆ. ಯಾಕಂದ್ರೆ ಅವನ್ಗೆ ಮೈನ್ ಮೋಟಿವ್ ಅನ್ನೋದೇ ಗೊತ್ತಿರೋದಿಲ್ಲ. ಈ ಟೀಚರ್ ಆ ಹುಡುಗಿನ ಯಾಕೆ ಹತ್ಯೆ ಮಾಡ್ತಿದ್ದಾನೆ, ಅದನ್ನು ಅಲ್ಲದೆ ಅವನು ಸಾಯಿಸೋದಕ್ಕೂ ಮೊದಲು ಏನೋ ವರ್ಡ್ಸ್ ನ ಹೇಳ್ಬಿಟ್ಟು ಮತ್ತೆ ಆ ಹುಡುಗಿನ ಹತ್ಯೆ ಮಾಡ್ತಿದ್ದಾನೆ. ಇವನ್ ಈ ತರ ಇನ್ನ ಎಷ್ಟು ಹೆಣ್ಮಕ್ಳನ್ನ ಸಾಯಿಸಿದಾನೋ ಗೊತ್ತಿಲ್ಲ. ಅವನ ಮೈನ್ ಮೋಟಿವ್ ಏನು, ಯಾಕೆ ಮರ್ಡರ್ಸ್ ನ ಮಾಡ್ತಿದ್ದಾನೆ ಅಂತ ತಿಳ್ಕೊಬೇಕು ಅಂತ ಆ ಟೀಚರ್ ಇರೋ ಮನೆನ ಇನ್ನೊಂದ್ಸತಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಅವನ ಮನೆಗೆ ಹೋಗಿ ಚೆಕ್ ಮಾಡ್ತಾನೆ. ಅವನ ಮನೆ ತುಂಬಾ ರೆಡ್ ಕಲರ್ ಇಂದ ತುಂಬಿಕೊಂಡಿರುತ್ತೆ. ಕ್ಲೀನ್ ಆಗಿ ಡೀಟೇಲ್ಡ್ ಆಗಿ ಡೀಪ್ ಆಗಿ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಆ ಗೋಡೆ ಮೇಲೆ ರೆಡ್ ಲೈನ್ಸ್ ಇದಾವೆ ಅಂತ. ಮಾರನೇ ದಿನ ಬೆಳಗ್ಗೆ ಹಾನು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಈ ಟೀಚರ್ ಬಗ್ಗೆ ಇನ್ನ ಡೀಪ್ ಆಗಿ ತಿಳ್ಕೊಬೇಕು ಅಂತ ಆ ಟೀಚರ್ ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ನ ಇಸ್ಕೊಂತಾನೆ. ಆದ್ರೆ ಅವನ ಫೋಟೋಸ್ ನ ಚೆಕ್ ಮಾಡಿದಾಗ ಪ್ರತಿಯೊಂದು ಫೋಟೋದಲ್ಲೂ ಅವನು ಸ್ಪೆಕ್ಸ್ ನ ಹಾಕೊಂಡಿರ್ತಾನೆ. ಪೊಲೀಸರು ಟೀಚರ್ ಸತ್ತೋದಾಗ ಅವನ ಬಾಡಿಯಲ್ಲಿರೋ ಎಲ್ಲಾ ಐಟಮ್ಸ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ವಾ, ಸೀಸ್ ಮಾಡಿರೋ ಪ್ಲೇಸ್ ಹತ್ರಕ್ಕೆ ಹೋಗಿ ಅವನ ಥಿಂಗ್ಸ್ ನ ಚೆಕ್ ಮಾಡ್ತಾನೆ. ಆದ್ರೆ ಆ ಥಿಂಗ್ಸ್ ಅಲ್ಲಿ ಅವನ ಸ್ಪೆಕ್ಸ್ ಮಾತ್ರ ಮಿಸ್ ಆಗಿರುತ್ತೆ. ಹಾನಿ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಟೀಚರ್ ಒಂದು ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿರ್ತಾನಲ್ವಾ, ಆ ಸ್ಕೂಲ್ ಗೆ ಹೋಗಿ ಆ ಟೀಚರ್ ಗೆ ಸಂಬಂಧಪಟ್ಟಿರೋ ಏನೋ ಒಂದು ಡೀಟೇಲ್ಸ್ ನ ನಾನು ಕಲೆಕ್ಟ್ ಮಾಡಬೇಕು ಅಂತ ಆ ಸ್ಕೂಲ್ ಅಲ್ಲಿ ಯೂಜಿನ್ ಅನ್ನೋ ಒಂದು ಟೀಚರ್ ನ ಮೀಟ್ ಆಗಿ ಅವನ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಟೀಚರ್ ಇಲ್ಲೇ ವರ್ಕ್ ಮಾಡ್ತಿದ್ದ, ಅವನು ರೀಸೆಂಟ್ ಆಗಿ ಸತ್ತೋಗ್ಬಿಟ್ಟಿದ್ದಾನೆ. ಬಟ್ ನನಗಿರೋ ಒಂದು ಡೌಟ್ ಏನಪ್ಪಾ ಅಂದ್ರೆ ಅವನು ಪ್ರತಿಯೊಂದು ಫೋಟೋದಲ್ಲೂ ಸ್ಪೆಕ್ಸ್ ನ ಯೂಸ್ ಮಾಡಿದ್ದಾನೆ. ನಿಮ್ಗೇನಾದ್ರೂ ಅವ್ನು ಹಾಕೊಂಡಿರೋ ಸ್ಪೆಕ್ಸ್ ಬಗ್ಗೆ ಐಡಿಯಾ ಐತಾ ಅಂತ ಕೇಳ್ತಾನೆ. ಯೂಜಿನ್ ಟೀಚರ್ ಇದ್ಕೊಂಡು ಚಚ್ಚಾ ಚಾನ್ಸೇ ಇಲ್ಲ, ನಾನು ಯಾವತ್ತೂ ಆ ಟೀಚರು ಸ್ಪೆಕ್ಸ್ ಹಾಕೊಂಡಿರೋದು ನೋಡೇ ಇಲ್ಲ ಅಂತ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಯೂಜಿನ್ ಟೀಚರ್ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ಅದೇ ರೀತಿ ಅವಳ ಮನ್ಸುನು ಕೂಡ ತುಂಬಾ ಒಳ್ಳೆ ಟೀಚರ್. ಆ ಸ್ಕೂಲ್ ಅಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟ್ ಯೂಜಿನ್ ಟೀಚರ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಸಪೋರ್ಟ್ ಕೂಡ ಮಾಡ್ತಾರೆ. ಹಾನು ಸತ್ತೋಗಿರೋ ಟೀಚರ್ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅವತ್ತು ರಾತ್ರಿ ಸತ್ತೋಗಿರೋ ಟೀಚರ್ ಯಾವ ಬಾರ್ ಅಲ್ಲಿ ಕುಡಿಯೋದಕ್ಕೆ ಹೋಗ್ತಾನೋ ಅದೇ ಬಾರ್ ಒಳಗಡೆಗೆ ಹೋಗಿ ಒಬ್ಬ ಅಟೆಂಡರ್ ಹತ್ರ ಕೂತ್ಕೊಂಡು ಫೋಟೋನ ತೋರಿಸಿ ಕೇಳ್ತಾನೆ, ಈ ಟೀಚರ್ ಬಗ್ಗೆ ನಿನ್ಗೇನಾದ್ರೂ ಐಡಿಯಾ ಆಯ್ತಾ ಅಂತ. ಅವಾಗ ಆ ಬಾರ್ ಟೆಂಡರ್ ಇದ್ಕೊಂಡು, ಸರ್ ತುಂಬಾ ದಿನಗಳಿಂದ ಈ ಟೀಚರ್ ಇಲ್ಲೇ ಕುಡಿಯೋದಕ್ಕೆ ಬರ್ತಾ ಇದ್ದಾನೆ, ಬಟ್ ರೀಸೆಂಟ್ ಟೈಮ್ಸ್ ಇಂದ ಆ ಟೀಚರ್ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗೋಗ್ಬಿಟ್ಟೈತೆ. ಯಾವಾಗ್ಲೂ ನೋಡಿದ್ರು ಇಲ್ಲಿಗೆ ಕುಡಿಯೋದಕ್ಕೆ ಬಂದಿರೋ ವ್ಯಕ್ತಿಗಳ ಕಡೆ ನೋಡ್ಕೊಂಡು ಅವರ ತಲೆ ಮೇಲೆ ಏನೋ ಇದಾವೆ ಅಂತ ಹೇಳ್ಬಿಟ್ಟು ನಂಬರ್ಸ್ ನ ಕೌಂಟ್ ಮಾಡ್ತಾ ಇರ್ತಾನೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆ ನಂಬರ್ಸ್ ನ ಕೌಂಟ್ ಮಾಡೋವಾಗ ಮಾತ್ರ ಅವನು ಸ್ಪೆಕ್ಸ್ ಹಾಕೊಂಡಿರ್ತಾನೆ ಅಂತ ಬಾರ್ ಟೆಂಡರ್ ಡಿಟೆಕ್ಟಿವ್ ಹಾನ್ ಗೆ ಹೇಳ್ತಾನೆ. ಹಾನ್ ಆ ಬಾರ್ ಅಲ್ಲಿರೋ ವ್ಯಕ್ತಿ ಹೇಳಿರೋ ಎಲ್ಲಾ ಡೀಟೇಲ್ಸ್ ನ ನೋಟಿಸ್ ಮಾಡ್ಕೊಂಡು ಅಲ್ಲಿಂದ ಹೋಗುವಾಗ ಯಾರೋ ಹುಡುಗಿ ಸಿಕ್ಕಿದ್ಲು ಅಂತ ಆ ಹುಡುಗಿ ಜೊತೆನೂ ಕೂಡ ಫ್ಲರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಶಿನ್ನು ಡಿಸೈಡ್ ಆಗಿರ್ತಾಳಲ್ವಾ, ಲೋಕಲ್ ಹೈಸ್ಕೂಲ್ ಗೆ ಹೋಗಿ ನಂತರ ಈ ರೆಡ್ ಲೈನ್ಸ್ ನ ನೋಡೋದು ಯಾರು ಅಂತ ತಿಳ್ಕೋಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ತುಂಬಾ ದಿನಗಳಿಂದ ಆ ಹುಡುಗಿ ಒಂದೇ ಮನೆಯಲ್ಲಿ ವಾಸ ಮಾಡಿರ್ತಾಳಲ್ವಾ, ಆಚೆಗಡೆಯಿಂದ ಬೆಳಕು ಒಳಗಡೆಗೆ ಬರಬಾರ್ದು ಅಂತ ಕಾರ್ಡ್ ಬೋರ್ಡ್ಸ್ ನೆಲ್ಲ ಹಾಕಿರ್ತಾಳೆ. ಅದನ್ನೆಲ್ಲ ರಿಮೂವ್ ಮಾಡಾಕಿ ಫಸ್ಟ್ ಟೈಮ್ ತುಂಬಾ ದಿನಗಳಾದ್ಮೇಲೆ ಮನೆಯಿಂದ ಆಚೆಗೆ ಬರ್ತಾಳೆ. ಲೋಕಲ್ ಹೈಸ್ಕೂಲ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಮೆಸೇಜ್ ಮಾಡಿರೋದು ಯಾರು ಅಂತ ತಿಳ್ಕೋಬೇಕು ಅಂತ ಹೈಸ್ಕೂಲ್ ಅಲ್ಲಿ ಜಾಯಿನ್ ಆಗ್ತಾಳೆ. ಇವಾಗ ನಮ್ಗೆ ಆ ಸ್ಕೂಲ್ ಅಲ್ಲಿ ಕಾಂಗ್ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಶಿನ್ನು ಹಾಗೆ ಕಾಂಗ್ ಇವರಿಬ್ರು ಚಿಕ್ಕವಾಗಿದ್ದಾಗ ಕ್ಲಾಸ್ ಮೇಟ್ಸ್ ಆಗಿರ್ತಾರೆ.
ಕಾಂಗ್ ಅಂದ್ರೆ ಆ ಸ್ಕೂಲ್ ಅಲ್ಲಿ ಸ್ವಲ್ಪ ಜನ ಹುಡುಗಿಯರಿಗೆ ಇಷ್ಟ ಇರೋದಿಲ್ಲ. ಅದು ಯಾವ ರೇಂಜ್ ಅಲ್ಲಪ್ಪ ಅಂದ್ರೆ ಯಾರು ಟೀಚರ್ಸ್ ಇಲ್ದಿದ್ದಾಗ ಕಾಂಗ್ ನ ಬಿಲ್ಡಿಂಗ್ ಮೇಲೆಗೆ ಕರ್ಕೊಂಡೋಗಿ ಕಾಂಗ್ ನ ಹೊಡಿತಿರ್ತಾರೆ, ತುಂಬಾ ಟಾರ್ಚರ್ ನ ಕೊಡ್ತಿರ್ತಾರೆ. ಅವತ್ತು ಕಾಂಗ್ ಮನೆಗೆ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಕಾಂಗ್ ಬೇರೆ ಯಾರು ಅಲ್ಲ, ಡಿಟೆಕ್ಟಿವ್ ಹಾನ್ ಈ ಕಾಂಗ್ ಗೆ ಅಂಕಲ್ ಆಗ್ತಾನೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಂಗ್ ಗೆ ಅಂಕಲ್ ಅಂದ್ರೆ ಇಷ್ಟಾನೇ ಇರೋದಿಲ್ಲ. ಆ ಹುಡುಗಿ ಸ್ಕೂಲ್ ಲೈಫ್ ಬಗ್ಗೆನೂ ಕೂಡ ಹಾನ್ ಜೊತೆ ಯಾವತ್ತೂ ಶೇರ್ ಮಾಡ್ಕೊಂಡಿರೋದಿಲ್ಲ. ಕಾಂಗ್ ಮೈಂಡ್ ಅಲ್ಲಿ ಯಾವಾಗ್ಲೂ ಒಂದೇ ತಿರ್ಗಾಡ್ತಾ ಇರುತ್ತೆ, ಅಂಕಲ್ ಮನೆಯಲ್ಲಿ ಇರಬಾರ್ದು, ನಾನು ಆಚೆಗಡೆಗೆ ಹೋಗಿ ಫ್ರೀಡಮ್ ಆಗಿ ವಾಸ ಮಾಡ್ಬೇಕು ಅಂತ. ಹೀಗೆ ಒಂದು ದಿನ ಕಾಂಗ್ ಸ್ಕೂಲ್ಗೆ ಹೋದಾಗ ಅಲ್ಲಿರೋ ಹುಡುಗಿರು ಕಾಂಗ್ ನ ಹೊಡಿತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಯೂಜಿನ್ ಟೀಚರ್ ಕೂಡ ಅಲ್ಲಿಗೆ ಬಂದು ಆ ಫೈಟ್ ನ ಸ್ಟಾಪ್ ಮಾಡಿಸಿ ಕಾಂಗ್ ಗೆ ಸಪೋರ್ಟ್ ಮಾಡ್ತಾಳೆ. ಅದೇ ದಿನ ಕಾಂಗ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಬೈ ಮಿಸ್ ಆಗಿ ಲಾಕರ್ ಕಡೆ ನೋಡಿದಾಗ ಅಲ್ಲೊಂದು ಸ್ಪೆಕ್ಸ್ ಕಾಣಿಸುತ್ತೆ. ಈ ಸ್ಪೆಕ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗೈತಲ್ಲ ಅಂತ ಮನೆಗೆ ಎತ್ಕೊಂಡು ಹೋಗಿ ಅವತ್ತು ರಾತ್ರಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಕನ್ನಡಿ ಮುಂದೆ ಹೋಗಿ ಆ ಸ್ಪೆಕ್ಸ್ ನ ಹಾಕೊಂತಾಳೆ. ನಾನು ನೋಡೋದಕ್ಕೆ ಹೇಗಿರ್ತೀನಿ ಸ್ಪೆಕ್ಸ್ ಅಲ್ಲಿ ಅಂತ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಸ್ಪೆಕ್ಸ್ ಹಾಕೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಇಂದ ಆ ಹುಡುಗಿ ತಲೆ ಮೇಲೆ ಒಂದು ರೆಡ್ ಲೈನ್ ಕಾಣಿಸುತ್ತೆ. ಇದೇನಿದು ರೆಡ್ ಲೈನ್ ಕಾಣಿಸ್ತೈತಲ್ಲ ಅಂತ ಅದನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆ ರೆಡ್ ಲೈನ್ ಆ ಹುಡುಗಿಗೆ ಕಾಣಿಸೋದಿಲ್ಲ. ಸ್ವಲ್ಪ ತಾದ್ಮೇಲೆ ಮನೆಗೆ ಅಂಕಲ್ ಹಾನು ಕೂಡ ಬರ್ತಾನೆ. ಆದ್ರೆ ಅವನ ತಲೆ ಮೇಲೆ ಥೌಸಂಡ್ಸ್ ಆಫ್ ರೆಡ್ ಲೈನ್ಸ್ ಇರೋದನ್ನ ಕಾಂಗ್ ನೋಡಿ ತುಂಬಾ ಭಯ ಬಿದ್ದು ತುಂಬಾ ಜೋರಾಗಿ ಕಿರ್ಚಾಡಿ ಆ ಮನೆಯಿಂದ ಆಚೆಗೆ ಓಡೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡ್ತಾ ಇರೋ ಹಾನ್ಗೆ ಏನೂ ಕೂಡ ಅರ್ಥ ಆಗೋದಿಲ್ಲ. ನಂತರ ಕಾಂಗು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋವಾಗ ಎಲ್ಲಾರ ತಲೆ ಮೇಲೆನೂ ಈ ರೆಡ್ ಲೈನ್ಸ್ ಇರೋದನ್ನ ನೋಡ್ತಾಳೆ. ಹಾಗೆ ಫುಲ್ ಡೀಟೇಲ್ಡ್ ಆಗಿ ಚೆಕ್ ಮಾಡಿದಾಗ ಆ ಹುಡುಗಿಗೆ ಗೊತ್ತಾಗುತ್ತೆ, ಒಬ್ಬ ಪರ್ಸನ್ ಮೇಲೆ ಈ ರೆಡ್ ಲೈನ್ ಐತೆ ಅಂದ್ರೆ ಆ ಪರ್ಸನ್ ಅಷ್ಟೊಂದು ಮೆಂಬರ್ಸ್ ಜೊತೆ ಮಿಂಗಲ್ ಆಗಿದ್ದಾನೆ ಅಂತ ಆ ಹುಡುಗಿಗೆ ಗೊತ್ತಾಗುತ್ತೆ. ಕಾಂಗು ಮಾರನೇ ದಿನ ಬೆಳಗ್ಗೆ ಸ್ಪೆಕ್ಸ್ ಹಾಕೊಂಡು ತುಂಬಾ ಕಾನ್ಫಿಡೆನ್ಸ್ ಇಂದ ಸ್ಕೂಲ್ಗೆ ಹೋಗ್ತಾಳೆ. ಆ ಸ್ಪೆಕ್ಸ್ ನ ಹಾಕೊಂಡಿರೋದ್ರಿಂದ ಅಲ್ಲಿರೋ ಸ್ಟೂಡೆಂಟ್ಸ್ ಎಷ್ಟು ಜನರ ಜೊತೆ ಮಿಂಗಲ್ ಆಗಿದ್ದಾನೆ ಅಂತ ಈ ಹುಡುಗಿಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸ್ಟೂಡೆಂಟ್ ಒಂದು ಇಲ್ಲ 4-5 ಮೆಂಬರ್ಸ್ ಜೊತೆ ಗ್ಯಾರಂಟಿ ಮಿಂಗಲ್ ಆಗಿದ್ದಾನೆ ಅಂತ ತಿಳ್ಕೊಂಡು ನಡ್ಕೊಂಡು ಹೋಗ್ತಾ ಇರೋವಾಗ ಒಂದತ್ರ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ಅಲ್ಲಿ ಕಿಮ್ ಅನ್ನೋ ಒಂದು ಹುಡುಗಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಿಮ್ ಅನ್ನೋ ಒಂದು ಈ ಹುಡುಗಿ ಒಂದು ಗ್ಯಾಂಗ್ ನ ರೆಡಿ ಮಾಡ್ಕೊಂಡು ಯಾವಾಗ್ಲೂ ಕಾಂಗ್ ಗೆ ಹೊಡಿಯೋದು, ಟಾರ್ಚರ್ ಕೊಡೋದು, ಬಾಯಿಗೆ ಬಂದಂಗ ಬೈತಾ ಇರ್ತಾಳೆ. ಕಿಮ್ ತಲೆ ಮೇಲೆ 2 ರೆಡ್ ಲೈನ್ ಇರೋದನ್ನ ಕಾಂಗ್ ನೋಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ರಲ್ಲಿ ಒಂದು ರೆಡ್ ಲೈನ್ ಮಾತ್ರ ಈ ಸ್ಕೂಲ್ ಅಲ್ಲೇ ಯಾರಿಗೋ ಕನೆಕ್ಟ್ ಆಗಿರುತ್ತೆ. ಅದು ಯಾರು ಅಂತ ತಿಳ್ಕೊಬೇಕು ಅಂತ ಕಾಂಗ್ ಆ ರೆಡ್ ಲೈನ್ ನ ಫಾಲೋ ಮಾಡ್ಕೊಂಡು ಹೋದಾಗ ಅದೊಂದು ಟೀಚರ್ ಗೆ ಕನೆಕ್ಟ್ ಆಗಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಿಮ್ ಆ ಟೀಚರ್ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಕಾಂಗ್ ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಅವಳ ಮನ್ಸಲ್ಲಿ ಅನ್ಕೊಂತಾಳೆ ಇದು ನಾನ್ ರಿವೆಂಜ್ ತಗೊಳ್ಳೋ ಟೈಮು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಕಿಮ್ ಗೇಮ್ ಆಡ್ತಿರುವಾಗ ಕಾಂಗ್ ಆ ಹುಡುಗಿ ಹತ್ರಕ್ಕೆ ಹೋಗ್ಬಿಟ್ಟು ನಿನಗೇನಾದ್ರೂ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಐತಾ ಅಂತ ತುಂಬಾ ದಿನಗಳಾದ್ಮೇಲೆ ಕಾನ್ಫಿಡೆನ್ಸ್ ಇಂದ ಬೈದ್ ಬಿಡ್ತಾಳೆ. ಆ ಮಾತನ್ನ ಕೇಳಿ ಕಿಮ್ಗೆ ತುಂಬಾ ಕೋಪ ಬಂದು ಕಾಲಿಂದ ಕಾಂಗ್ ನ ಹೊದಿತಾಳೆ. ಕಿಮ್ ಕಾಂಗ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಶಿನ್ನು ಕೂಡ ಅಲ್ಲಿಗೆ ಬಂದು ಕಿಮ್ ಇವಾಗ ನೀನು ಕಾಂಗ್ ನ ಹೊಡಿಯೋದಕ್ಕೆ ಹೋಗ್ಬೇಡ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಕಿಮ್ ಕಾಂಗ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿರುವಾಗ ಶಿನ್ಗೆ ತುಂಬಾ ಕೋಪ ಬಂದು ಆ ಹುಡುಗಿ ಟೈನ ಹಿಡ್ಕೊಂಡು ನೀನೇನಾದ್ರೂ ಇನ್ಮೇಲೆ ಆ ಹುಡುಗಿನ ಹೊಡಿಯೋದು ನಿಲ್ಸ್ಲಿಲ್ಲ ಅಂದ್ರೆ ನಿನ್ ಟೈ ಹಿಡ್ಕೊಂಡು ನಾನು ಕೆಳಗಡೆಗೆ ದುಮುಕ್ ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾಳೆ. ಆ ಸಿಚುವೇಶನ್ ಬಂದ್ಮೇಲೆ ಕಿಮ್ಗೆ ತುಂಬಾ ಭಯ ಎತ್ಕೊಂಡ್ಬಿಟ್ಟು ಇಲ್ಲ ಇನ್ಮೇಲೆ ಆ ಹುಡುಗಿನ ಹೊಡಿಯೋದಕ್ಕೆ ಹೋಗಲ್ಲ, ನೀನೇನ್ ಹೇಳಿದ್ರೆ ಅದು ಮಾಡ್ತೀನಿ ಅಂತ ಆ ಫೈಟ್ ನ ಅಲ್ಲೇ ಸ್ಟಾಪ್ ಮಾಡ್ತಾಳೆ. ಇಷ್ಟೆಲ್ಲ ನಡೆದ್ರೂ ಕೂಡ ಕಾಂಗ್ಗೆ ತುಂಬಾ ಕೋಪ ಇರುತ್ತೆ. ಕಿಮ್ ಮೇಲೆ ನಾನು ರಿವೆಂಜ್ ತಗೊಳ್ಳೇಬೇಕು ಅಂತ ಆಲೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಕಾಂಗು ಒಂದು ಪ್ಲಾನ್ ನ ಹಾಕಿ ಒಂದು ದಿನ ರಾತ್ರಿ ಕಿಮ್ ನ ಫಾಲೋ ಮಾಡ್ಕೊಂಡು ಕಿಮ್ ಹಾಗೆ ಟೀಚರ್ ಇಬ್ರು ಒಂದಾಗಿ ಒಂದು ರೂಮ್ ಗೆ ಹೋಗ್ತಾ ಇರೋದನ್ನ ನೋಡಿ ಅದನ್ನ ಫೋಟೋ ತಗೊಂತಾಳೆ. ನಂತರ ಆ ಫೋಟೋನ ಕಿಮ್ಗೆ ಸೆಂಡ್ ಮಾಡಿ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಇಲ್ಲಿ ಕಾಂಗ್ ಪ್ಲಾನ್ ಅನ್ನೋದು ರಿವರ್ಸ್ ಹೊಡೆಯುತ್ತೆ. ಕಿಮ್ ಆ ಫೋಟೋನ ನೋಡ್ಬಿಟ್ಟು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈ ಹುಡುಗಿಗೆ ಟೆಕ್ಸ್ಟ್ ಮಾಡ್ತಾಳೆ, ನೀನೇನೋ ಅಷ್ಟೊಂದು ಭಯ ಪಡೋದಕ್ಕೆ ಹೋಗ್ಬೇಡ, ಇದನ್ನ ನೋಡ್ತಿದ್ರೆ ನನಗೆ ಭಯನೇ ಆಗ್ತಿಲ್ಲ. ಯಾಕಂದ್ರೆ ಈ ಫೋಟೋ ಆಚೆಗೆ ಬಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಮೈನರ್ ಆಗಿರೋದ್ರಿಂದ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲಾ ಪ್ರಾಬ್ಲಮ್ ಆ ಟೀಚರ್ಗೆ ಅಂತ ಹೇಳ್ತಾಳೆ. ಆ ಫೋಟೋನ ನೋಡಿ ಅಷ್ಟೊಂದು ತಲೆಗೆ ಹಾಕೊಂತೀರಾ ಆ ಫೋನ್ ನ ಸೈಡ್ ಗೆ ಬಿಸಾಕಿ ಇವರ ಸೀಕ್ರೆಟ್ ಅಫೇರ್ ನ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಈ ಮೆಸೇಜ್ ಅನ್ನ ನೋಡಿರೋ ಕಾಂಗ್ಗೆ ಕೋಪ ಇನ್ನ ಜಾಸ್ತಿ ಆಗುತ್ತೆ. ಇವಾಗ ನಾನು ಕಿಮ್ ಮೇಲೆ ಹೇಗೆ ರಿವೆಂಜ್ ತಗೋಬೇಕು ಅಂತ ಆಲೋಚನೆ ಮಾಡ್ತಿರುವಾಗ ಇನ್ನೊಂದು ಪ್ಲಾನ್ ಆಗ್ತಾಳೆ. ಆ ಪ್ಲಾನ್ ನ ರಿವರ್ಸ್ ಮಾಡ್ತಾಳೆ. ಆ ಫೋಟೋನ ಇವಾಗ ಅವರ ಟೀಚರ್ ಗೆ ಸೆಂಡ್ ಮಾಡ್ತಾಳೆ. ಈ ಫೋಟೋ ಆಚೆಗೆ ಬರ್ದಿರೋ ಹಾಗೆ ನಿನ್ನ ಫ್ಯಾಮಿಲಿ ಈ ಫೋಟೋನ ನೋಡ್ತಿರೋ ಹಾಗೆ ಇರ್ಬೇಕಂದ್ರೆ ನನಗೆ 20 ಮಿಲಿಯನ್ ಓನ್ಸ್ ನ ಕೊಡು ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಂಗ್ಗೆ ಅವರ ಅಂಕಲ್ ಮನೆಯಲ್ಲಿ ಇರೋದು ಇಷ್ಟ ಇರೋದಿಲ್ಲ. ಅಂದ್ರೆ ಡಿಟೆಕ್ಟಿವ್ ಹಾನ್ಗೆ ಯಾವಾಗ್ಲೂ ಕೆಲ್ಸ ಇಲ್ಲ ಅಂದ್ರೆ ಯಾವ್ದೋ ಒಂದು ಹುಡುಗಿ ಜೊತೆ ಫ್ಲಟೇಶನ್ಶಿಪ್ ಮಾಡ್ಬೇಕು ಇದೇ ಅವನ ಮನ್ಸಲ್ಲಿ ತಿರ್ಗಾಡ್ತಾ ಇರುತ್ತೆ. ನಮ್ಮ ಅಂಕಲ್ ಗೆ ನನ್ ಮೇಲೆ ಸ್ವಲ್ಪನೂ ಕೂಡ ಕಾನ್ಸಂಟ್ರೇಷನ್ ಇಲ್ಲ. ಈ ಟೆಕ್ನಿಕ್ ನ ಉಪಯೋಗ ಮಾಡ್ಕೊಂಡು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಅಂಕಲ್ ಮನೆ ಬಿಟ್ಟು ಹೊರಟೋಗ್ಬೇಕು ಅಂತ ಕಾಂಗೋ ಆಲೋಚನೆ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಟೀಚ್ ಕಿಮ್ ಹತ್ರಕ್ಕೆ ಹೋಗಿ ಈ ಫೋಟೋನ ತೋರಿಸಿದಾಗ ಅವನಿಗೆ ಗೊತ್ತಾಗುತ್ತೆ ಈ ಫೋಟೋನ ಸೆಂಡ್ ಮಾಡಿರೋದು ಕಾಂಗ್ ಅಂತ. ಆದ್ರೆ ಒಂದ್ ಕಡೆ ಇವನ್ಗೆ ಭಯ. ಆ ಫೋಟೋ ಅವನ ಫ್ಯಾಮಿಲಿ ಅವರು ನೋಡಿದ್ರೆ ಮನೆಯಲ್ಲಿ ನನ್ನ ಪರಿಸ್ಥಿತಿ ಏನು ಅಂತ ತುಂಬಾ ಭಯ ಪಡ್ತಿರ್ತಾನೆ. ಇನ್ನೊಂದು ಕಡೆ ಕಾಂಗ್ಗೆ ಬಂದಿರೋ ಈ ಹೊಸ ಎಬಿಲಿಟಿನ ಯೂಸ್ ಮಾಡ್ಕೊಂಡು ಈ ಒಬ್ಬ ಟೀಚರ್ ಅಲ್ಲದೆ ಆ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬ ಟೀಚರ್ಗೂ ಒಂದು ಯಾರಿಗೂ ತಿಳಿದಿರೋ ಒಂದು ಅಫೇರ್ ಇರುತ್ತೆ. ಅವ್ರನ್ನ ಫಾಲೋ ಮಾಡಿ ಅವರ ಫೋಟೋಸ್ ನ ಕ್ಲಿಕ್ ಮಾಡಿ ಎಲ್ಲಾ ಟೀಚರ್ಸ್ ಹತ್ರನು
ಬ್ಲಾಕ್ ಮೈಲಿಂಗ್ ಮಾಡ್ತಿರ್ತಾಳೆ. ಕಾಂಗ್ಗೆ ಸಿಕ್ಕಿರೋ ಈ ನ್ಯೂ ಎಬಿಲಿಟಿಯಿಂದ ಕಾಂಗ್ ತುಂಬಾ ಸಂತೋಷದಿಂದ ಚಿಲ್ ಆಗ್ತಿರ್ತಾಳೆ. ಇದನ್ನ ನೋಡಿ ಶಿನ್ಗೆ ಸ್ವಲ್ಪ ಡೌಟ್ ಆಗುತ್ತೆ. ಕಾಂಗ್ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗೈತಿ ಅಂತ ಟೆನ್ಷನ್ ಪಡ್ತಾಳೆ. ಹಾಗೆ ಕಾಂಗ್ ಹಾಕೊಂಡಿರೋ ಒಂದು ಸ್ಪೆಕ್ಸ್ ನ ನೋಡ್ಬಿಟ್ಟು ಭಯ ಪಡ್ತಾಳೆ. ಯಾಕಂದ್ರೆ ಆ ಸ್ಪೆಕ್ಸ್ ನೋಡೋದಕ್ಕೆ ಮರ್ಡರ್ಸ್ ಮಾಡ್ತಿದ್ನಲ್ಲ ಒಬ್ಬ ಟೀಚರ್, ಆ ಟೀಚರ್ ಹತ್ರ ಇರೋ ಸ್ಪೆಕ್ಸ್ ಇವಾಗ ಕಾಂಗ್ ಹತ್ರ ಇರುತ್ತೆ. ಒಂದು ದಿನ ಸ್ಕೂಲ್ ವಾಶ್ರೂಮ್ ಅಲ್ಲಿ ಶಿನ್ ಕಾಂಗ್ ಹತ್ರಕ್ಕೆ ಹೋಗಿ ಆ ರೆಡ್ ಲೈನ್ಸ್ ಬಗ್ಗೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ರೆಡ್ ಲೈನ್ಸ್ ಇಂದ ನಿನಗೆ ತುಂಬಾ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಈ ಸ್ಪೆಕ್ಸ್ ನ ನೀನು ಅಷ್ಟೊಂದು ಯೂಸ್ ಮಾಡೋದಕ್ಕೆ ಹೋಗ್ಬೇಡ. ಈ ಸ್ಪೆಕ್ಸ್ ನ ಯೂಸ್ ಮಾಡೋದ್ರಿಂದ ನೀನೇ ತುಂಬಾ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಶಿನ್ ಹೇಳಿರೋ ಮಾತುಗಳು ಕಾಂಗ್ ಅಷ್ಟೊಂದು ತಲೆಗೆ ಹಾಕೊಳ್ಳೋದಿಲ್ಲ. ಚಾನ್ಸೇ ಇಲ್ಲ. ಈ ಸ್ಪೆಕ್ಸ್ ಬಂದಾಗಿಂದ ನನ್ನ ಲೈಫ್ ಚೇಂಜ್ ಆಗೋಗ್ಬಿಟ್ಟೈತೆ. ನನ್ನ ಡೆಸ್ಟಿನಿ ಚೆನ್ನಾಗಿರುತ್ತೆ ಅಂತ ನಂಬ್ತಿದ್ದೀನಿ. ನೀನ್ ಎಷ್ಟೇ ಹೇಳಿದ್ರು ಕೂಡ ಈ ಸ್ಪೆಕ್ಸ್ ನಾನು ಯೂಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಿನ್ ಹೇಳಿರೋ ಮಾತುಗಳು ತಲೆಗೆ ಹಾಕೊಳ್ಳೋದಿಲ್ಲ. ಕಾಂಗ್ಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅದೇ ದಿನ ರಾತ್ರಿ ಇಬ್ರು ರೂಮ್ ಗೆ ಹೋಗಿ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಅವರಿಬ್ರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ದಾಗ ಕಾಂಗ್ ಫೋನ್ ಗೆ ಒಂದು ಮೆಸೇಜ್ ಬರುತ್ತೆ. ಟೀಚರ್ ಕಿಮ್ ಜೊತೆ ಅಫೇರ್ ಇಟ್ಕೊಂಡಿರ್ತಾನಲ್ವಾ, ಆ ಟೀಚರ್ ಕಡೆಯಿಂದ ಕಾಂಗ್ ನಿನಗೆ ಕೊಡಬೇಕಾಗಿರೋ 20 ಮಿಲಿಯನ್ ವಾಮ್ಸ್ ನ ನಾನು ರೆಡಿ ಮಾಡಿದ್ದೀನಿ. ನಾನು ಸ್ಕೂಲ್ ಹತ್ರ ಇದ್ದೀನಿ, ಒಬ್ಬಂಟಿಯಾಗಿ ಬಂದು ಆ ಅಮೌಂಟ್ ನ ಕಲೆಕ್ಟ್ ಮಾಡ್ಕೋ ಅಂತ ಆ ಮೆಸೇಜ್ ಅಲ್ಲಿ ಇರುತ್ತೆ. ಆ ಮೆಸೇಜ್ ನ ನೋಡಿ ಕಾಂಗು ತುಂಬಾ ಖುಷಿ ಪಡ್ತಾಳೆ. ಆ ಸ್ಕೂಲ್ ಹತ್ರ ಹೋಗೋದಕ್ಕೂ ಮೊದಲು ಬಾಯ್ ಫ್ರೆಂಡ್ ಜೊತೆ ಶಾಪಿಂಗ್ ಅಂತ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾಳೆ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಕಾಂಗ್ ನ ಕಿಮ್ಮು ಫಾಲೋ ಮಾಡ್ತಿದ್ದಾಳೆ ಅಂತ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ವಾಶ್ರೂಮ್ ಅಲ್ಲಿ ಶಿನ್ನು ಹಾಗೆ ಕಾಂಗ್ ಇಬ್ರು ಈ ರೆಡ್ ಲೈನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರಲ್ವಾ, ಆ ಸಿಚುವೇಶನ್ ಅಲ್ಲಿ ಇವರಿಬ್ರು ಮಾತಾಡ್ತಾ ಇರೋ ಒಂದು ವಿಷಯವನ್ನ ಕಿಮ್ ಒಂದು ವಾಶ್ರೂಮ್ ಅಲ್ಲಿ ಇದ್ದು ಕೇಳಿಸ್ಕೊಂಡ್ಬಿಟ್ಟಿರ್ತಾಳೆ. ಈ ರೆಡ್ ಲೈನ್ಸ್ ಬಗ್ಗೆ ಇವ್ರು ಮಾತಾಡ್ತಾ ಇರೋದು ನಿಜನಾ ಇಲ್ವಾ ಅಂತ ತಿಳ್ಕೋಬೇಕು ಅಂತ ಕಾಂಗ್ ನ ಫಾಲೋ ಮಾಡ್ಕೊಂಡ್ ಬಂದು ಕಾಂಗ್ ಶಾಪಿಂಗ್ ಮಾಡ್ತಿರುವಾಗ ಆ ಹುಡುಗಿ ಬ್ಯಾಗ್ ಅಲ್ಲಿರೋ ಒಂದು ಸ್ಪೆಕ್ಸ್ ನ ಕಿಮ್ ಕಲ್ತಾನ ಮಾಡ್ತಾಳೆ. ನಂತರ ಕಿಮ್ ಆ ಸ್ಪೆಕ್ಸ್ ನ ಹಾಕೊಂಡು ಆಚೆ ಕಡೆ ಪ್ರಪಂಚ ನೋಡೋದಕ್ಕೆ ಹೋದಾಗ ಪ್ರತಿಯೊಬ್ಬರ ತಲೆ ಮೇಲೆ ಇರೋ ಒಂದು ರೆಡ್ ಲೈನ್ಸ್ ನ ನೋಡ್ಬಿಟ್ಟು ಕಿಮ್ ತುಂಬಾ ಸರ್ಪ್ರೈಸ್ ಫೀಲ್ ಆಗ್ತಾಳೆ. ಇನ್ನೊಂದು ಕಡೆ ಕಾಂಗು ತನ್ನ ಬ್ಯಾಗ್ ಅಲ್ಲಿ ಸ್ಪೆಕ್ಸ್ ನ ಚೆಕ್ ಮಾಡಿದಾಗ ಸ್ಪೆಕ್ಸ್ ಇರೋದಿಲ್ಲ. ನನಗೆ ಸಲಹೆ ಕೊಡೋದಕ್ಕೆ ಬಂದಿದ್ದು ಶಿನ್ನು. 100% ಈ ಸ್ಪೆಕ್ಸ್ ನ ಶಿನ್ ಕಲ್ತನ ಮಾಡಿರ್ತಾಳೆ ಅಂತ ಕಾಂಗು ಶಿನ್ಗೆ ಕಾಲ್ ಮಾಡಿ ಯಾಕೆ ನನ್ನ ಹತ್ರ ಇರೋ ಸ್ಪೆಕ್ಸ್ ನ ಕಲ್ತನ ಮಾಡಿದ್ದು ಅಂತ ಬಾಯ್ಗ್ ಬಂದಿದ್ ಮಾತುಗಳೆಲ್ಲ ಬೈತಾಳೆ. ಆದ್ರೆ ಶಿನ್ನು ಆ ಸ್ಪೆಕ್ಸ್ ನ ನಾನಲ್ಲ ಕಲ್ತನ ಮಾಡಿದ್ದು ಅಂತ ಹೇಳಿದಾಗ ಸರಿ ಬಿಡು, ಇವಾಗ ನಾನು ಅರ್ಜೆಂಟ್ ಆಗಿ ಸ್ಕೂಲ್ ಹತ್ರ ಹೋಗ್ಬೇಕು, ನಾನು ಆ ಕೆಲಸ ಮುಗಿಸ್ಕೊಂಡ್ ಬಂದು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಫೋನ್ ಕಾಲ್ ಕಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ಕೂಲ್ ಡೌನ್ ಆದ್ಮೇಲೆ ಸ್ಕೂಲ್ ಹತ್ರ ಬಂದಿರೋ ಟೀಚರ್ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಂತ ಹೋಗ್ತಾಳೆ. ಆವಾಗ ಆ ಟೀಚರ್ ಕಾಂಗ್ ಕಡೆ ನೋಡಿ, ಕಾಂಗ್ ಇವಾಗ ನನ್ನ ಸಿಚುವೇಶನ್ ತುಂಬಾ ಬ್ಯಾಡ್ ಆಗೈತೆ, ನನಗೆ ಒಂದು ಹೆಂಡತಿ ಹಾಗೆ ಮಕ್ಳಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವಾಗ ನನ್ನ ಹೆಂಡತಿ ಪ್ರೆಗ್ನೆಂಟ್. ಇಂತ ಸಿಚುವೇಶನ್ ಅಲ್ಲಿ ಈ ಫೋಟೋ ಲೀಕ್ ಮಾಡೋದಕ್ಕೆ ಹೋಗ್ಬೇಡ. ಈ ಫೋಟೋ ಏನಾದ್ರೂ ಲೀಕ್ ಆದ್ರೆ ನನ್ನ ಕೆರಿಯರ್ ಜಾಬ್ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಪ್ಲೀಸ್ ಆ ಫೋಟೋನ ಯಾರಿಗೂ ಸೆಂಡ್ ಮಾಡ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಇರ್ತಾನೆ. ಅವಾಗ ಕಾಂಗ್ ಇತ್ಕೊಂಡು, ಸರ್ ಕಿಮ್ ಯಾವಾಗ್ಲೂ ನನಗೆ ಟಾರ್ಚರ್ ಕೊಡ್ತಾ ಇದ್ಲು, ಬಿಲ್ಡಿಂಗ್ ಮೇಲೆಗೆ ಕರ್ಕೊಂಡೋಗಿ ನನ್ನ ಕೆನ್ನೆಗೆ ಹೊಡಿತಾ ಇದ್ಲು. ಆ ಟೈಮ್ ಅಲ್ಲಿ ನೀವು ಅಲ್ಲೇ ಇದ್ರು ಕೂಡ ಆ ಹುಡುಗಿನ ಸ್ಟಾಪ್ ಮಾಡ್ಬೇಕು ಅಂತ ನೀವು ಕನ್ಸಲ್ಲೂ ಕೂಡ ಅನ್ಕೊಂಡಿಲ್ಲ. ಇವಾಗ ನಿಮ್ಮನ್ನ ಅಷ್ಟೊಂದು ಈಸಿಯಾಗಿ ನಾನು ಬಿಡ್ತೀನಿ ಅಂತ ಹೇಗ್ ಅನ್ಕೊಂತ ಇದ್ದೀರಾ ಅಂತ ಹೇಳ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಟೀಚರ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಏನಪ್ಪಾ ಅಂತ ಚೆಕ್ ಮಾಡಿದಾಗ ಅವನ ವೈಫ್ ಕಡೆಯಿಂದ ಫೋಟೋ ಬಂದಿರುತ್ತೆ. ಅದು ಈ ಟೀಚರ್ ಹಾಗೆ ಕಿಮ್ ಇಬ್ರು ರೂಮ್ಗೆ ಹೋಗ್ತಾ ಇರೋ ಒಂದು ಫೋಟೋ. ನಿಜ ಹೇಳ್ಬೇಕಂದ್ರೆ ಈ ಟೀಚರ್ ವೈಫ್ಗೆ ಇವನು ಅಫೇರ್ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗೋಗ್ಬಿಟ್ಟಿರುತ್ತೆ. ಆ ಫೋಟೋನ ನೋಡಿದ್ಮೇಲೆ ಟೀಚರ್ಗೆ ಇನ್ನ ತುಂಬಾ ಕೋಪ ಜಾಸ್ತಿ ಆಗುತ್ತೆ. ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಈ ಫೋಟೋನ ನೀನೇ ಲೀಕ್ ಮಾಡಿರೋದು ಅಂತ ಕಾಂಗ್ ಮೇಲೆ ಕೋಪ ಪಡ್ತಾನೆ. ಇನ್ನೊಂದು ಕಡೆ ಶಿನ್ನು ಕಾಂಗ್ ಒಬ್ಬಂಟಿಯಾಗಿ ಮಧ್ಯರಾತ್ರಿಯಲ್ಲಿ ಸ್ಕೂಲ್ ಹತ್ರ ಹೋಗೋದಕ್ಕೆ ರೀಸನ್ ಏನು ಅಂತ ಕಾಂಗ್ ನ ಹುಡ್ಕೊಂಡು ಆ ಸ್ಕೂಲ್ ಹತ್ರ ಬರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಬಿಲ್ಡಿಂಗ್ ಮೇಲೆಯಿಂದ ಕಾಂಗ್ ಕೆಳಗಡೆಗೆ ಬಿದ್ದು ಸತ್ತೋಗ್ಬಿಡ್ತಾಳೆ. ಇಲ್ಲಿಗೆ ಎಸ್ ಲೈನ್ ಪಾರ್ಟ್ 1 ಅನ್ನೋದು ಮುಗಿದೋಗ್ಬಿಡುತ್ತೆ. ಇಲ್ಲಿ ನಮಗೆ ಬರೋ ಕ್ವಶನ್ಸ್ ಏನಪ್ಪಾ ಅಂದ್ರೆ ಬೇರೆ ಅವರ ತಲೆ ಮೇಲೆ ಇರೋ ಒಂದು ರೆಡ್ ಲೈನ್ಸ್ ನ ನೋಡೋ ಒಂದು ಸ್ಪೆಕ್ಸ್ ನ ಕಂಡು ಹಿಡಿದಿದ್ದು ಯಾರು, ಅಂದ್ರೆ ಅದನ್ನ ಕ್ರಿಯೇಟ್ ಮಾಡಿದ್ದು ಯಾರು, ಟೀಚರ್ ಅವರ ವೈಫ್ ಗೆ ಈ ಫೋಟೋನ ಸೆಂಡ್ ಮಾಡಿದ್ದು ಯಾರು, ಹಾನು ಒಬ್ಬ ಟೀಚರ್ ನ ಶೂಟ್ ಮಾಡಿ ಸಾಯಿಸಾಕ್ಬಿಟ್ಟಿರ್ತಾನಲ್ವಾ, ಆ ಟೀಚರ್ ಈ ಹೆಣ್ಣು ಮಕ್ಕಳನ್ನ ಯಾಕೆ ಹತ್ಯೆ ಮಾಡ್ತಿದ್ದಾನೆ, ಅವನ ಮೈನ್ ಮೋಟಿವ್ ಏನು ಅಂತ ಪಾರ್ಟ್ 2 ಅಲ್ಲಿ ನೋಡೋಣ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ವೆಬ್ ಸೀರೀಸ್ ಆಲ್ಮೋಸ್ಟ್ 5 hours ಮೂವಿ ಐತೆ. ನಿಮ್ಗೆ 3 ಪಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ನೆಕ್ಸ್ಟ್ ಪಾರ್ಟ್ ಬೇಕೋ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಫಸ್ಟ್ ಪಾರ್ಟ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.